ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ. ಇವತ್ತಿನ ವಿಡಿಯೋ ಏನಂದ್ರೆ ಇನ್ನೊಂದು ಕೆಲವು ದಿನದಾಗ ಇನ್ನೊಂದು 15 ಡೇಸ್ ಒಳಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋದು ಬರ್ತೈತೆ ರೀ. ಅದಕ್ಕೆ ನಮ್ಮ ಮಾಲಾಧಾರ ಸ್ವಾಮಿಗಳು ಈ ವಿಡಿಯೋ ರೀ ಏನಂದ್ರೆ ಒಂದು 48 ದಿನ ವ್ರತ ಇರ್ತೈತೆ ರೀ. ಒಂದಿಷ್ಟು ಕೆಲವು ಸ್ವಾಮಿಗಳು ಏನು ಮಾಡ್ತಾರೆ 5 ದಿನ 10 ದಿನ ವ್ರತ ಪಾಲಿಸಿ ಇದಕ್ಕೆ ಶಬರಿಮಲೆಗೆ ಹೋಗ್ತಾರೆ. ಅದು ಯೂಸ್ ಆಗೋದಿಲ್ಲ ರೀ. ಅದು ಆ ಥರ ಏನು ಪ್ರಯೋಜನ ಇಲ್ಲ ರೀ ಮಾಲೆ ಹಾಕಿ. ಮತ್ತು ಇನ್ನೊಬ್ಬರು ಏನು ರೀ ಇನ್ನೊಬ್ಬ ಸ್ವಾಮಿಗಳು ಅವತ್ತ ಮಾಲೆ ಹಾಕಿ ಅವತ್ತ ಶಬರಿಮಲೆಗೆ ಹೋಗ್ತಾರೆ. ಅದು ಏನು ಪ್ರಯೋಜನ ಇಲ್ಲ ರೀ. ವರ್ಷ ಪೂರ್ತಿ ಕಾಯ್ದು ಮತ್ತು 5-10 ದಿನ ಹಾಕಿದ್ರೆ ಅದು ನಾವು ಮಾಡಿದ್ದು ವೇಸ್ಟ್ ಆಕೈತೆ ರೀ. ಮತ್ತು ಮನ್ಯಾಗ ಹಿರಿಯರು ಅಂತಾರೆ ಏನು ಮಾಲೆ ಹಾಕಿದ್ದು ಏನು ಪ್ರಯೋಜನ ಆಗಲಿಲ್ಲ ಅಂತಾರೆ. ಅದು ತಪ್ಪ ನಮ್ಮ ಕಡೆ ಇರ್ತೈತೆ ರೀ. ಮತ್ತು ತಪ್ಪು ನಮ್ಮ ಕಡೆ ಇಟ್ಕೊಂಡು ದೇವ್ರ ಮೇಲೆ ಹಾಕಿದ್ರೆ ಅದು ವಜ್ಜೆ ಆಕೈತೆ ರೀ. ಅದ್ರ ಸಂಬಂಧ ಒಂದು ಮಂಡಲ ಕಾಲ ಪ್ರತಿಯೊಬ್ಬ ಸ್ವಾಮಿನೂ ಒಂದು ಮಂಡಲ ಕಾಲ ವ್ರತವನ್ನು ಪಾಲಿಸಿ ಶಬರಿಮಲೆಗೆ ಹೋಗ್ರಿ. ಮತ್ತು ಪಂಪಾ ನದಿಯಲ್ಲೇ ಮಾಲೆ ಬಿಡ್ತಾರೆ. ಅಲ್ಲೇ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಬರುವಾಗ ಅಲ್ಲೇ ಪಂಪಾ ನದಿಯಲ್ಲಿ ಮತ್ತು ಎಲ್ಲರ ಕೆರೆ ಏನರ ಕಂಡ್ರೆ ನೀರು ಕಂಡ್ರೆ ಅಲ್ಲೇ ಮಾಲೆ ಬಿಟ್ಟು ಅಲ್ಲೇ ಬಂದುಬಿಡ್ತಾರೆ. ಅದು ತಪ್ಪಾಕೈತೆ ರೀ. ನಾವು ಪಾಪವನ್ನು ಕಳೆಯೋಕೆ ಶಬರಿಮಲೆಗೆ ಹೋಗ್ತೀವಿ. ಮತ್ತು ನಾವು ಪಾಪವನ್ನು ಹೊಳ್ಳಿ ಹೊತ್ಕೊಂಡು ಹೋಗ್ಕಲ್ರಿ. ಅದು ನಮ್ಮದು ಭಾಳ ಇದು ಆಕೈತೆ ರೀ. ಅದ್ರ ಸಂಬಂಧ ಎಲ್ಲ ಸ್ವಾಮಿಗಳಿಗೆ ಏನು ವಿನಂತಿ ಅಂದ್ರೆ ಆದಷ್ಟು 41 ದಿನ ವ್ರತ ನೀವು ಪಾಲಿಸಬೇಕ್ರಿ. ಮತ್ತು ನೀವು ನಿಮ್ಮ ಸನ್ನಿಧಿಯಲ್ಲೇ ಗುರುಸ್ವಾಮಿ ಕೈಯಿಂದನ ಮಾಲೆ ತಗೋಬೇಕ್ರಿ. ಮತ್ತು ಸ್ವಾಮಿ ಶರಣಮಯ್ಯಪ್ಪ. ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿಪ್ಪ.